ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನವಲಗುಂದ ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಿದ್ದ ಸುಮಾರು 18,000 ಕೋಟಿಯನ್ನು ಬಿಡುಗಡೆ ಮಾಡಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. 2 ವಾರಗಳಲ್ಲಿ ಹಣ ಬಿಡುಗಡೆಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಬರ ಪರಿಹಾರಕ್ಕೆ ದಿಟ್ಟವಾದ ತೀರ್ಮಾನ ತೆಗೆದುಕೊಂಡಿರುವ ನಮ್ಮ ಸಿಎಂ ಡಿಸಿಎಂಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ದುಡ್ಡು ಬಿಡುಗಡೆ ಆದ ಕೂಡಲೇ ರೈತರ ಖಾತೆಗೆ ಜಮಾ ಮಾಡ್ತೇವೆ ಎಂದು ತಿಳಿಸಿದ್ರು. ಇನ್ನು ದಿಂಗಾಲೇಶ್ವರ ಶ್ರೀ ಕಾಂಗ್ರೆಸ್ಗೆ ಬೆಂಬಲ ವಿಚಾರವಾಗಿ ಮಾತನಾಡಿ ಅವರ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡುವ ಉದ್ದೇಶ ಅವರದ್ದು. ಆದರೆ ನಾವು ಬೆಂಬಲ ಕೇಳ್ತೇವೆ, ಅದರಲ್ಲಿ ತಪ್ಪೇನಿದೆ? ಅವರು ಬಿಜೆಪಿ ವಿರುದ್ಧ ಇದ್ದಾರೆ, ನಾವು ಅವರ ಕಾಲು ಬಿದ್ದು ಕೇಳ್ತೇವೆ, ದಯವಿಟ್ಟು ನಮಗೆ ಮತ ಹಾಕಿ ಅಂತ ಎಂದು ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕ ರಾಜ್ಯಕ್ಕೆ ಬರಗಾಲಿಂತ ತೀವ್ರ ಬರಗಾಲ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಮಗೇನು 17,000-18,000 ಕೋಟಿ ಬಿಡುಗಡೆ ಮಾಡ್ಬೇಕಂತಿತ್ತು, ಅದನ್ನು ಬಿಡುಗಡೆ ಮಾಡಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ 2 ವಾರದಲ್ಲಿ ದುಡ್ಡು ಬಿಡುಗಡೆ ಮಾಡಬೇಕು ಅಂತ ಸಂದೇಶ ಕೊಟ್ಟರು. ಚುನಾವಣಾ ಆಯೋಗ ಬರಗಾಲ ಪರಿಹಾರ ಕೊಡಲಿಕ್ಕೆ ಯಾವುದೇ ತಪ್ಪಿಲ್ಲ, ನೀವು ಇಮಿಡಿಯೇಟಾಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿದರು. ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿಬಿಡ್ತೀನಿ, ಎಷ್ಟರ ಸುಳ್ಳು ಹೇಳ್ಬೇಕಂತ ಮಾಡೋದು ಗೊತ್ತಿಲ್ಲ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿಯಾದಾಗ, ಅಮಿತ್ ಶಾ ಅವರು ಭೇಟಿಯಾದಾಗ ಅವ್ರು ಏನು ಹೇಳಿದ್ರು ಅಂದರೆ, ಬೇಡ 3 ದಿವಸ ಮೀಟಿಂಗ್ ಕರೆದು ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಂದು ಕರ್ನಾಟಕದವ್ರು ತಡಾಗೇವಿ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರೆ, ಯಾಕೆ ಸುಪ್ರೀಂ ಕೋರ್ಟ್ ಮಾಡಿಂದ ತಡಾಗ್ಯದ ಅಂತ ಹೇಳ್ಬೇಕಿತ್ತು ಇವರು? ಆ ತಾಕತ್ತು ಇವ್ರಿಗಿಲ್ಲ. ಚುನಾವಣೆ ಬಂದತ್ತಂದು ಹೆಂಗೆ ಬೇಕಂಗೆ ಒಳಸಕ್ಕೆ ಹೋಗಾರ. ಅದಕ್ಕೆ ಇವತ್ತು ಅವ್ರಿಗೆ ಸೋಲಿನ ಭಯ ಹುಟ್ಟಿದೆ. ಇಡೀ ರಾಜ್ಯದಲ್ಲಿ ಇವತ್ತು 18ರಿಂದ 20 ಸ್ಥಾನ ಕಾಂಗ್ರೆಸ್ ಗೆಲ್ತದಂತ ಮಾಹಿತಿ ಗೊತ್ತಾದ ಮೇಲೆ ಇಂಥ ಎಲ್ಲ ಸುಳ್ಳು ಹೇಳ್ಕೊತ ಹೊಂಟ್ರ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಬಿಸಿಲು, ಇವತ್ತಿನ ಬರಗಾಲ ಎದುರಿಸಲಿಕ್ಕೆ ಕರ್ನಾಟಕ ಜನ ತತ್ತರಿಸಿ ಹೋಗ್ಬಿಟ್ರ. ಅದ್ರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡಿದೆ. ಅದಕ್ಕೆ ಈ ಮಲ್ತಾಯಿ ಧೋರಣೆ ಮಾಡಿದ್ದಕ್ಕೆ ಇವಾಗ ಲೋಕಸಭಾ ಚುನಾವಣೆ ಬಂದತ್ತಲ್ಲ, ತಕ್ಕಪಾಠ ಜನ ಕಲಿಸ್ತಾರೆ ಅಂತ ತಿಳ್ಕೊಂಡು ಹೇಳಿ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಬಂದೈತಿ ತಕ್ಷಣ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ರಾಜ್ಯದ ಜನತೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸುರ್ಜೇವಾಲವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಎಲ್ಲ ಶಾಸಕರು ಸಚಿವರು ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡತ್ತಾರೆ. ಇವತ್ತು ಹೊತ್ತು ಹೊಂಟದ್ದು ಬಿ ಜೆ ಪಿಯವರಿಗೆ, ಇಲ್ಲ ನಾವು ತಪ್ಪು ಮಾಡಿಬಿಟ್ವಿ, ಬರಗಾಲ ಪರಿಹಾರ ಕೊಡಬೇಕಿತ್ತು ಅಂತ ತಿಳ್ಕೊಂಡು ಹೇಳಿ. ನಿಮಗೆ ಏನಾದರೂ ಜನರ ಬಗ್ಗೆ ಕಳ್ಕಳಿ ಇದ್ರೆ, ಕರ್ನಾಟಕದ ಬಗ್ಗೆ ಗೌರವ ಇದ್ರೆ ಇಷ್ಟೊತ್ತಿಗೆ ಬಿಡುಗಡೆ ಮಾಡಬೇಕಿತ್ತು. GST ಜಾರಿ ಮಾಡಬೇಕಾದಾಗ ನೀವೇನು ಹೇಳಿದ್ರಿ? ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ಇವತ್ತು ನಮ್ಗೆ ಕೊಡ್ತಕ್ಕಂಥದ್ದು ಎಷ್ಟು? ಕೇವಲ 13%. ಇಂಥ ತಾರತಮ್ಯ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತು ಹೇಳ್ತಾರೆ, ಇಲ್ಲ ನಾವು ಬೇಕಾದಷ್ಟು ನಾವು ಮಾಡಿಬಿಡ್ತೀವಿ, ಮಾದಾಯಿ ನಾವು ಮಾಡಿಬಿಡ್ತೀವಿ. ನೀವು ಮಾಡಬೇಡಿ ಅಂತ ಯಾರು ಹೇಳಿದ್ರಿ? ಇಲ್ಲಿವರೆಗೆ ಮಾದಾಯಿ ಕೆಲಸ ಮಾಡ್ರಿ ಕಾಣಲಿ ನಿಮ್ಗೆ ಒಂದು ಅನುಮತಿ ಕೊಡೋಕೆ ನಿಮ್ಮ ಕೈಲಿ ಆಗಲಿಲ್ಲ. ಮೇಕೆದಾಟು ಬಗ್ಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ 1 ಸೆಕೆಂಡ್ ಕೆಲಸ ಅಂತ. ಅಲ್ಲಿ ನಿಮ್ಗೆ 10 ವರ್ಷದಿರ ಅಧಿಕಾರದಾಗ 1 ಸೆಕೆಂಡ್ ಹಾಕಬೇಕು. 10 ವರ್ಷದಿಂದ ಮಾಡಿಲ್ಲ. ಇವತ್ತು ಚುನಾವಣೆ ಬಂದಂತ ತಿಳ್ಕೊಂಡು 1 ನಿಮಿಷ ಹೇಳ್ತಾರೆ. ಮೇಕೆದಾಟು ಮಾದಾಯಿ ನಮ್ಮ 2 ಕಣ್ಣು ಅಲ್ವಾ? ಈ ಕಾವೇರಿ ಕೃಷ್ಣ 2 ಕಣ್ಣು ಹೆಂಗಂತೀವಿ ಹಂಗಿದ್ದಂಗೆ. ಅದಕ್ಕೆ ಬರ ಪರಿಹಾರ ಕೊಡಲಿಕ್ಕೆ ದಿಟ್ಟತನದ ನಿರ್ಧಾರ ತೆಗೆದುಕೊಂಡಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೀವಿ. ರಾಜ್ಯದ ಜನತೆ ಪರವಾಗಿ ತಕ್ಷಣ ದುಡ್ಡು ಬಿಡುಗಡೆ ಆಕೈತಿ. ಆ ಬಿಡುಗಡೆ ಆದಕ್ಕೆ ರೈತರ ಖಾತೆ ಜಮಾ ಮಾಡ್ತೇವೆ ರಾಜ್ಯ ಸರ್ಕಾರ. ಸರ್, ಈಗ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ನಮಗೆ ಬೆಂಬಲಿಸ್ತಾರೆ ಅಂತೇಳಿ ಅಲ್ಲ, ಈಗ ನೋಡಿ 1 ನಿಮಿಷ, ನಾವು ದಿಂಗಾಲೇಶ್ವರ ಪೂಜ್ಯರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇದ್ದವರು. ನಾನು ಅವ್ರಿಗೆ ಮನವಿ ಮಾಡ್ತೇನೆ, ನೀವು ಭಾರತೀಯ ಜನತಾ ಪಾರ್ಟಿ ವಿರುದ್ಧನೇ ಹೋರಾಟ ಮಾಡಬೇಕು ಅಂತ ಮೈಂಡ್ ಅವ್ರದ್ದಿದೆ ಅವ್ರಿಗೆ. ಆ ಮೈಂಡ್ ಇದ್ದಾಗ ನಾವು ಅವ್ರನ್ನ ಕಾಲು ಬಿದ್ದು ಕೇಳಿ ಓಟ್ ಹಾಕಂತ ಹೇಳಿದ್ರೆ ತಪ್ಪೇನಿದೆ? ಅವ್ರನ್ನ ಕೇಳ್ತೀವಿ. ಜೋಶಿ ವಿರುದ್ಧ ಅಷ್ಟೇ ಅಂತಾರೆ ಸರ್, ನಾಳೆ ಮೋದಿನ ಬೇಕು ಅಂತಾರೆ ಜೋಶಿ. ಇಲ್ಲ, ಅವ್ರೇನು ಹಂಗೆ ಸ್ಟೇಟ್ಮೆಂಟ್ ಹೇಳಿದ್ದು ನಾನು ನೋಡಿಲ್ಲ. ನಾನು ನೋಡಿದ್ದು ಅವರು BJP ವಿರುದ್ಧ ಅಂದಾಗ ಆಟೋಮೆಟಿಕ್ಲಿ ಅವ್ರು ನಮಗೆ ಸಪೋರ್ಟ್ ಮಾಡ್ಬೇಕಲ್ಲ. ನಾವು ಅವ್ರು ಕಾಲು ಬಿದ್ದು ಕೇಳ್ತೀವಿ, ದಯವಿಟ್ಟು ನಮಗೆ ಮತ ಹಾಕ್ರಿ ಅಂತೇಳಿ.